ನಮಸ್ಕಾರ ಸ್ನೇಹಿತರೆ, ನ್ಯೂಸ್ ಇನ್ಫೋ ಮಾಸ್ಟರ್ಗೆ ಸ್ವಾಗತ. ಡಾಕ್ಟರ್ ಆಗಬೇಕೆಂಬ ಕನಸಿಗಾಗಿ ಲಕ್ಷಾಂತರ ವಿದ್ಯಾರ್ಥಿಗಳು ಹಗಲು ರಾತ್ರಿ ಶ್ರಮಿಸುತ್ತಾರೆ. ಕೆಲವರು 1 ವರ್ಷ, ಕೆಲವರು 2 ವರ್ಷ, ಕೆಲವರು 3 ವರ್ಷಗಳ ಕಾಲ ತಯಾರಿ ನಡೆಸುತ್ತಾರೆ. ಪೋಷಕರು ತಮ್ಮ ಉಳಿತಾಯದ ಹಣವನ್ನು ಮಕ್ಕಳ ಕನಸಿಗಾಗಿ ಖರ್ಚು ಮಾಡುತ್ತಾರೆ. ಆದರೆ ಒಂದು ಪರೀಕ್ಷೆಯಲ್ಲಿ ಅಕ್ರಮ ನಡೆದರೆ, ಪ್ರಶ್ನೆ ಪತ್ರಿಕೆ ಸೋರಿಕೆಯಾದರೆ, ವ್ಯವಸ್ಥೆಯ ಮೇಲಿನ ವಿಶ್ವಾಸ ಕುಸಿದರೆ, ಇದು ಕೇವಲ ಒಂದು ಪರೀಕ್ಷೆಯ ಸಮಸ್ಯೆ ಅಲ್ಲ, ಇದು ಲಕ್ಷಾಂತರ ಕುಟುಂಬಗಳ ಕನಸು ಮತ್ತು ಭವಿಷ್ಯದ ಪ್ರಶ್ನೆಯಾಗಿದೆ. ಇಂದು ನಾವು ಭಾವನಾತ್ಮಕವಾಗಿ ಅಲ್ಲ, ಸಾಕ್ಷ್ಯಾಧಾರಗಳ ಮೇಲೆ ಮಾತನಾಡೋಣ. ನೀಟ್ ವಿವಾದ ಏಕೆ ಉಂಟಾಯಿತು? ಯಾರು ಹೊಣೆ? ಸರ್ಕಾರ ಏನು ಕ್ರಮ ಕೈಗೊಂಡಿದೆ? ವಿದ್ಯಾರ್ಥಿಗಳು ಈಗ ಏನು ಮಾಡಬೇಕು? ಇಂಥ ಘಟನೆಗಳು ಮತ್ತೆ ಬೆಳೆಯದಂತೆ ಯಾವ ಸುಧಾರಣೆಗಳು ಬೇಕು? ಬನ್ನಿ ಸಂಪೂರ್ಣ ವಿಶ್ಲೇಷಣೆ ಮಾಡೋಣ. ನೀಟ್ ಯಾಕೆ ಅಷ್ಟು ಮಹತ್ವ ಪರೀಕ್ಷೆ ಅಂದಿರಾ? ನೀಟ್ ಎಂದರೆ ಭಾರತದ ವೈದ್ಯಕೀಯ ಶಿಕ್ಷಣದ ಪ್ರಮುಖ ಪ್ರವೇಶ ಪರೀಕ್ಷೆ. ಪ್ರತಿ ವರ್ಷ ಸುಮಾರು 24 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ಪರೀಕ್ಷೆಯನ್ನು ಬರೆಯುತ್ತಾರೆ. ಆದರೆ ದೇಶದಲ್ಲಿ ಲಭ್ಯ ಇರುವ MBBS ಸೀಟುಗಳು ಸುಮಾರು ಕೇವಲ 1 ಲಕ್ಷದಷ್ಟು ಮಾತ್ರ. ಅಂದರೆ ಪ್ರತಿಯೊಬ್ಬ ವಿದ್ಯಾರ್ಥಿಯ ಕನಸು ಈ ಒಂದು ಪರೀಕ್ಷೆಯ ಮೇಲೆ ನಿಂತಿದೆ. ಈ ಕಾರಣಕ್ಕಾಗಿ ನೀಟ್ ಪರೀಕ್ಷೆ ವಿಶ್ವಾಸಾರ್ಹತೆ ಮತ್ತು ಪಾರದರ್ಶಕತೆ ಅತ್ಯಂತ ಮುಖ್ಯವಾಗುತ್ತದೆ. ಈ ವಿವಾದ ಹೇಗೆ ಆರಂಭವಾಯಿತು? ಪರೀಕ್ಷೆ ಫಲಿತಾಂಶ ಪ್ರಕಟವಾದ ನಂತರ ದೇಶಾದ್ಯಂತ ಹಲವು ಪ್ರಶ್ನೆಗಳು ಉದ್ಭವಿಸಿದವು. ಅನೇಕ ವಿದ್ಯಾರ್ಥಿಗಳಿಗೆ ಅಸಾಧಾರಣ ಅಂಕಗಳು ಬಂದವು. ಒಂದೇ ಪರೀಕ್ಷಾ ಕೇಂದ್ರದಲ್ಲಿ ಅನೇಕ ವಿದ್ಯಾರ್ಥಿಗಳು ಅತ್ಯುನ್ನತ ಅಂಕಗಳನ್ನು ಪಡೆದರು. ಕೆಲವು ರಾಜ್ಯಗಳಲ್ಲಿ ಪ್ರಶ್ನೆ ಪತ್ರಿಕೆ ಮುಂಚಿತವಾಗಿ ಸೋರಿಕೆಯಾಗಿದೆ ಎಂಬ ಆರೋಪ ಕೇಳಿಬಂದವು. ನಂತರ ತನಿಖೆ ಆರಂಭವಾಯಿತು. ಕೆಲವು ಪ್ರದೇಶಗಳಲ್ಲಿ ಪೇಪರ್ ಲೀಕ್ ಜಾಲಗಳು ಕಾರ್ಯನಿರ್ವಹಿಸುತ್ತಿದ್ದವು ಎಂಬ ಆರೋಪವು ಹೊರಬಂದವು. ದೇಶಾದ್ಯಂತ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದರು. ಪೋಷಕರು ಆತಂಕಕ್ಕೊಳಗಾದರು. ವಿದ್ಯಾರ್ಥಿಗಳಲ್ಲಿ ಭಯ, ಕೋಪ ಮತ್ತು ಅನಿಶ್ಚಿತತೆ ಹೆಚ್ಚಾಯಿತು. ಈ ಹಗರಣ ಏಕೆ ನಡೆಯಿತು ಅನ್ನೋದು ಮತ್ತೊಂದು ಕ್ವಶನ್. ಕಾರಣ ಒಂದೇದೇನಪ್ಪ ಅಂದರೆ ಅತಿಯಾದ ಸ್ಪರ್ಧೆ. 24 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಕೇವಲ 1 ಲಕ್ಷ ಸೀಟುಗಳಿಗಾಗಿ ಸ್ಪರ್ಧಿಸುತ್ತಾರೆ. ಈ ಒತ್ತಡದಲ್ಲಿ ಕೆಲ ಅಕ್ರಮ ಜಾಲಗಳು ದುರುಪಯೋಗ ಪಡಿಸಿಕೊಳ್ಳುತ್ತವೆ. ಯಾಕಂದರೆ ಇಲ್ಲಿ ಡಿಮ್ಯಾಂಡ್ ಜಾಸ್ತಿ ಇದೆ. ಎರಡನೇ ಕಾರಣ ಪೇಪರ್ ಆಧಾರಿತ ಪರೀಕ್ಷೆಯ ದುರ್ಬಲತೆ. ಪ್ರಶ್ನೆ ಪತ್ರಿಕೆ ಮುದ್ರಣ, ಸಾಗಣೆ, ಸಂಗ್ರಹಣೆ ಮತ್ತು ವಿತರಣೆ ಹಂತಗಳಲ್ಲಿ ಭದ್ರತಾ ಲೋಪಗಳ ಸಾಧ್ಯತೆ ಇರುತ್ತದೆ. ಇದು ನಾವು 30-50 ವರ್ಷದಿಂದ ಇದನ್ನೇ ಫಾಲೋ ಮಾಡ್ತಿದ್ದೀವಿ. ಇದರಲ್ಲಿ ತಕ್ಷಣ ಸರ್ಕಾರ ಸುಧಾರಣೆ ಕೈಗೊಳ್ಳಲೇಬೇಕು, ಇಲ್ಲಾದರೆ ಮುಂದೇನೂ ಕಷ್ಟ ಆಗುತ್ತೆ. ಮೂರನೇ ವಿಚಾರ ಏನಪ್ಪ ಅಂದರೆ ಮೇಲ್ವಿಚಾರಣೆಯ ಕೊರತೆ. ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯವನ್ನು ನಿರ್ಧರಿಸುವ ಪರೀಕ್ಷೆಯಲ್ಲಿ ಪ್ರತಿಯೊಂದು ಹಂತದಲ್ಲಿಯೂ ಅತ್ಯುನ್ನತ ಮಟ್ಟದ ಸುರಕ್ಷತೆ ಅತ್ಯಗತ್ಯ. ಆದರೆ ಕೆಲವು ಹಂತಗಳಲ್ಲಿ ಸಮರ್ಪಕ ಮೇಲ್ವಿಚಾರಣೆ ಇರಲಿಲ್ಲ ಎಂಬ ಟೀಕೆಗಳು ಕೇಳಿಬಂದವು. ಸರ್ಕಾರ ಯಾವ ಕ್ರಮ ಕೈಗೊಂಡಿತು? ವಿವಾದದ ನಂತರ ಕೇಂದ್ರ ಸರ್ಕಾರ ಹಲವು ಕ್ರಮಗಳನ್ನು ಕೈಗೊಂಡಿತು. ಪ್ರಕರಣವನ್ನು ಒಂದನೇದು CBIಗೆ ವಹಿಸಲಾಯಿತು. ಪರೀಕ್ಷಾ ವ್ಯವಸ್ಥೆಯನ್ನು ಪರಿಶೀಲಿಸಲು ಉನ್ನತ ಮಟ್ಟದ ಸಮಿತಿ ರಚಿಸಲಾಯಿತು. ಸಾರ್ವಜನಿಕ ಪರೀಕ್ಷೆಗಳಲ್ಲಿ ಅಕ್ರಮ ತಡೆಯಲು ಹೊಸ ಕಾನೂನುಗಳನ್ನು ಜಾರಿಗೆ ತರಲಾಯಿತು. ಪರೀಕ್ಷಾ ಕೇಂದ್ರಗಳಲ್ಲಿ CCTV, ಬಯೋಮೆಟ್ರಿಕ್ ವ್ಯವಸ್ಥೆ, AI ಆಧಾರಿತ ಮೇಲ್ವಿಚಾರಣೆ ಮುಂತಾದ ಭದ್ರತಾ ಕ್ರಮಗಳನ್ನು ಬಲಪಡಿಸಲು ಕುರಿತು ಕ್ರಮ ಆರಂಭಿಸಲಾಯಿತು. ಇಷ್ಟೇ ಸಾಧ್ಯವಾಗುತ್ತಾ? ಇಲ್ಲ, ಮುಂದೆ ನೋಡೋಣ. ವಿದ್ಯಾರ್ಥಿಗಳ ಮೇಲೆ ಇದರ ಪರಿಣಾಮ. ಈ ವಿವಾದ ಅತ್ಯಂತ ನೋವಿನ ಭಾಗ ಸ್ನೇಹಿತರೆ. ಏನಂದರೆ ಪರೀಕ್ಷೆಯ ಒತ್ತಡ, ಅನಿಶ್ಚಿತತೆ ಮತ್ತು ಭವಿಷ್ಯದ ಆತಂಕದಿಂದ ಹಲವು ವಿದ್ಯಾರ್ಥಿಗಳ ಮಾನಸಿಕ ಒತ್ತಡಕ್ಕೆ ಒಳಗಾದರು. ಕೆಲವು ವರದಿಗಳ ಪ್ರಕಾರ ಕಳೆದ ಕೆಲವು ವರ್ಷಗಳಲ್ಲಿ ನೀಟ್ ಸಂಬಂಧಿತ ಒತ್ತಡದಿಂದ ಸುಮಾರು 25ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಇದು ಕೇವಲ ಒಂದು ಸಂಖ್ಯೆಯಲ್ಲ, ಇದರ ಹಿಂದೆ ಒಂದು ಕನಸು ಇದೆ, ಒಂದು ಕುಟುಂಬದ ಭರವಸೆ ಇದೆ, ಒಂದು ಅಮೂಲ್ಯ ಜೀವನವಿದೆ. ವಿದ್ಯಾರ್ಥಿಗಳಿಗೆ ನನ್ನ ಸಂದೇಶ. ಪ್ರಿಯ ವಿದ್ಯಾರ್ಥಿಗಳೇ, ಒಂದು ಪರೀಕ್ಷೆ ನಿಮ್ಮ ಜೀವನವನ್ನು ನಿರ್ಧರಿಸುವುದಿಲ್ಲ. ನೀವು ಈ ಬಾರಿ ಯಶಸ್ವಿಯಾಗದಿರಬಹುದು, ನಿಮ್ಮ ಸ್ನೇಹಿತರ ಮುಂದೆ ಹೋಗಿರಬಹುದು, ನಿಮ್ಮ ಕನಸು ತಡವಾಗಿರಬಹುದು. ಆದರೆ ನೆನಪಿಡಿ, ಜೀವನದಲ್ಲಿ
ವಿಫಲರಾಗುವುದು ಮತ್ತು ಒಂದು ಪರೀಕ್ಷೆಯಲ್ಲಿ ವಿಫಲರಾಗುವುದು ಎರಡೂ ಒಂದೇ ಅಲ್ಲ. ಡಾಕ್ಟರ್ ಆಗೋದು ಜೀವನದ ಒಂದು ದಾರಿ ಮಾತ್ರ. ಜೀವನದ ಯಶಸ್ವಿಗೆ ಸಾವಿರಾರು ದಾರಿಗಳಿವೆ. ಇಂದು ನೀವು ಅಳುತ್ತಿದ್ದರೆ ನಾಳೆ ನೀವು ಗೆಲ್ಲಬಹುದು. ಇಂದು ನೀವು ಸೋತಂತೆ ಅನಿಸಿದರೆ ನಾಳೆ ನೀವು ಲಕ್ಷಾಂತರ ಜನರಿಗೆ ಪ್ರೇರಣೆಯಾಗಬಹುದು. ನಿಮ್ಮ ತಂದೆ ತಾಯಿ, ನಿಮ್ಮ ಕುಟುಂಬ, ನಿಮ್ಮ ಸ್ನೇಹಿತರಿಗೆ ನಿಮ್ಮ ಅಂಕಗಳಿಗಿಂತ ನಿಮ್ಮ ಜೀವನವೇ ಮುಖ್ಯ. ಆದ್ದರಿಂದ ಪರೀಕ್ಷೆಯಲ್ಲಿ ಸೋಲಬಹುದು, ಆದರೆ ಜೀವನದಲ್ಲಿ ಸೋಲಬೇಡಿ ಎಂಬುದು ನನ್ನ ಸಂದೇಶ. ಒಂದು ವರ್ಷ ಕಳೆದುಕೊಳ್ಳಬಹುದು, ಆದರೆ ನಿಮ್ಮ ಜೀವನವನ್ನು ಕಳೆದುಕೊಳ್ಳಬೇಡಿ. ಸರ್ಕಾರ ಮತ್ತು ಪರೀಕ್ಷಾ ಮಂಡಳಿಯ ನೈತಿಕ ಜವಾಬ್ದಾರಿ. ಇಲ್ಲಿ ಸರ್ಕಾರ ಮತ್ತು ಪರೀಕ್ಷಾ ಸಂಸ್ಥೆಗಳಿಗೆ ದೊಡ್ಡ ಜವಾಬ್ದಾರಿ ಇದೆ. ಒಂದು ಪರೀಕ್ಷೆ ವೈಫಲ್ಯದಿಂದ ಲಕ್ಷಾಂತರ ವಿದ್ಯಾರ್ಥಿಗಳು ಮಾನಸಿಕ ಒತ್ತಡಕ್ಕೆ ಒಳಗಾಗಬಾರದು. ಆದ್ದರಿಂದ ಪ್ರಶ್ನೆ ಪತ್ರಿಕೆಗಳ ಸಂಪೂರ್ಣ ಡಿಜಿಟಲ್ ಭದ್ರತೆ ಆಗಬೇಕು. AI ಆಧಾರಿತ ಮೇಲ್ವಿಚಾರಣೆ ಇರಬೇಕು. ತ್ವರಿತ ಮತ್ತು ಪಾರದರ್ಶಕ ತನಿಖೆ ಇರಬೇಕು. ವಿದ್ಯಾರ್ಥಿಗಳಿಗೆ ಉಚಿತ ಮಾನಸಿಕ ಆರೋಗ್ಯ ಸಲಹಾ ಕೇಂದ್ರಗಳಿರಬೇಕು. ಪರೀಕ್ಷೆ ತುರ್ತು ಸಹಾಯವಾಣಿ ಇರಬೇಕು. ವಿದ್ಯಾರ್ಥಿಗಳು ಮತ್ತು ಪೋಷಕರೊಂದಿಗೆ ನಿರಂತರ ಸಂವಹನ ಇರಬೇಕು. ಇವೆಲ್ಲವೂ ಸರ್ಕಾರ ಮತ್ತು ಪರೀಕ್ಷಾ ಮಂಡಳಿಯ ನೈತಿಕ ಕರ್ತವ್ಯಗಳಾಗಿವೆ. ಸ್ನೇಹಿತರೆ, ನೀಟ್ ವಿವಾದ ನಮಗೆ ಒಂದು ದೊಡ್ಡ ಪಾಠ ಕಲಿಸಿದೆ. ಪರೀಕ್ಷೆ ಎಂದರೆ ಕೇವಲ ಅಂಕಗಳ ಸ್ಪರ್ಧೆಯಲ್ಲ, ಅದು ಲಕ್ಷಾಂತರ ಕುಟುಂಬಗಳ ಕನಸು. ಒಬ್ಬ ವಿದ್ಯಾರ್ಥಿ 2 ವರ್ಷ ಓದಬಹುದು, ಒಂದು ಕುಟುಂಬ ತಮ್ಮ ಎಲ್ಲ ಉಳಿತಾಯವನ್ನು ಖರ್ಚು ಮಾಡಬಹುದು. ಆದರೆ ವ್ಯವಸ್ಥೆಯ ಮೇಲಿನ ವಿಶ್ವಾಸ ಕಳೆದು ಹೋದರೆ ಅದು ಕೇವಲ ಪರೀಕ್ಷೆಯ ವೈಫಲ್ಯವಲ್ಲ, ಅದು ಸಮಾಜದ ವೈಫಲ್ಯ. ಮತ್ತೊಂದು ಬಾರಿ ಹೇಳುತ್ತೇನೆ, ಒಂದು ಪರೀಕ್ಷೆ ನಿಮ್ಮ ಭವಿಷ್ಯವನ್ನು ನಿರ್ಧರಿಸುವುದಿಲ್ಲ. ನಿಮ್ಮ ಧೈರ್ಯ, ನಿಮ್ಮ ಪರಿಶ್ರಮ ಮತ್ತು ನಿಮ್ಮ ಬದುಕುವ ಮನೋಭಾವವೇ ನಿಮ್ಮ ನಿಜವಾದ ಭವಿಷ್ಯವನ್ನು ನಿರ್ಣಯಿಸುತ್ತದೆ. ನಿಮ್ಮ ಜೀವನ ಬಹಳ ಅಮೂಲ್ಯ. ನಿಮ್ಮ ಕನಸುಗಳನ್ನು ಬಿಡಬೇಡಿ. ನಿಮ್ಮ ಜೀವನವನ್ನು ಎಂದಿಗೂ ಬಿಡಬೇಡಿ. ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ನೀಟನ್ನು ಸಂಪೂರ್ಣ ಡಿಜಿಟಲ್ ಮಾಡಬೇಕೇ? ಪರೀಕ್ಷಾ ಮಂಡಳಿಯಲ್ಲಿ ಇನ್ನಷ್ಟು ಸುಧಾರಣೆಗಳ ಬೇಕೇ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಇಂಥ ಸಾಕ್ಷ್ಯಾಧಾರಿತ ವಿಶ್ಲೇಷಣೆಗಳು, ಶಿಕ್ಷಣ ಮತ್ತು ಸಮಕಾಲೀನ ವಿಷಯಗಳಿಗಾಗಿ ನಮ್ಮ ನ್ಯೂಸ್ ಇನ್ಫೋ ಮಾಸ್ಟರ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು. ಮತ್ತೆ ಭೇಟಿಯಾಗೋಣ ಮುಂದಿನ ಮತ್ತೊಂದು ಮಾಹಿತಿಪೂರ್ಣ ವಿಡಿಯೋದಲ್ಲಿ. ಧನ್ಯವಾದಗಳು.